ಎಲ್ಲ ಇವರಿಗೆ ನಮ್ಮ ಎಲ್ಲ ದೊಡ್ಡ ನಮಸ್ಕಾರ. ಅವರ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್, appreciation and thanks for daring and presenting the actual reality of present situation. Me, especially Varta Bharati, for going out of your way to see that justice is meted and proper information is given and critically analyze the situation around us. ಮತ್ತು ನನ್ನ ಬಗ್ಗೆ ನಾನು ಸಮರ್ಥಿಸಿಕೊಳ್ಳುವುದು ಕೂಡ ತಪ್ಪಾಗ್ತದೆ. ಯಾವುದೇ ರೀತಿಯಲ್ಲಿ ನಾವು ಬರೆದದ್ದು ಸರಿಯೋ ತಪ್ಪೋ ಅನ್ನೋದು ಮತ್ತು ಅದು ಎಷ್ಟು ಸಮಯ ಉಳಿತದೆಯೋ ಅನ್ನೋದು ಕೂಡ ಅದು ಕಾಲ ಹೇಳಬೇಕೆ ವಿನಃ ನಾವೇನು ಹೇಳಲಿಕ್ಕಾಗೋದಿಲ್ಲ. ವಿಜಯಲಿಂಗಪ್ಪನ ದೂರ ಹೋದಾಗ ಕಚೇರಿಯಿಂದ ಒಂದು ಪತ್ರ ಅಡಿಗರಿಗೆ ಬಂತು. ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ದ ಚೀಫ್ ಮಿನಿಸ್ಟರ್ ಎಟ್ ಹಿಸ್ ಕನ್ವೀನಿಯನ್ಸ್ ಅಂತೇಳಿ. ಅವರಿಗೆ ಯಾವಾಗ ಕನ್ವೀನಿಯನ್ಸ್ ಉಂಟು ಚೀಫ್ ಮಿನಿಸ್ಟರ್ಗೆ ಆಗ ನೀವು ಬಂದು ಅವರನ್ನು ಭೇಟಿಯಾಗ್ಬೋದು ಅಂತೇಳಿ. ಅದಕ್ಕೆ ಅಡಿಗರು ಉತ್ತರ ಬರೆದರಂತೆ, ಅವರಿಗೆ ಕನ್ವೀನಿಯನ್ಸ್ ಇರುವಾಗ ಯಾಕೆ, ನನಗೆ ಕನ್ವೀನಿಯನ್ಸ್ ಇರುವಾಗ ನಾನು ಭೇಟಿಯಾಗಬಹುದಲ್ಲ ಅಂತೇಳಿ. ಇವತ್ತು ಈ ಸುಂದರ ಪುಸ್ತಕವನ್ನು ವರ್ಷಗಟ್ಟಲೆ, ಇನ್ನು ಎಷ್ಟು ವರ್ಷ ಇದು ಉಳಿತದೆ, ಡೆಫಿನೆಟ್ ಉಳಿತದೆ. ಯಾಕಂತ ಹೇಳಿದರೆ ಕಾಲ ಚೇಂಜ್ ಆಗ್ತದೆ. ಕಾಲ ಚೇಂಜ್ ಆಗುವಾಗ ಕಷ್ಟ ಕಾಲದಲ್ಲಿ ಯಾರು ಎದೆಗುಂದದೆ ತಮ್ಮ ಕೆಲಸವನ್ನು ಸರಿಯಾದ ಡೈರೆಕ್ಷನ್ ಸಮಾಜಕ್ಕೆ ತೋರಿಸುವ ಒಂದು ಧೈರ್ಯದ ಕೆಲಸವನ್ನು ನನ್ನ ಆತ್ಮೀಯ ಮಿತ್ರರಾದ ಶ್ರೀಮಾನ್ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆಯವರು ಮಾಡಿದ್ದಾರೆ. ಇದು ಬರೆಯುವುದು ಒಂದು ದೊಡ್ಡ ವಿಷಯ, ಟೈಮ್. ಈ ವಿಷಯವನ್ನು ಇಷ್ಟು ದಿಟ್ಟವಾಗಿ ಬರೆಯುವುದು ಇದು ಈ ಕಷ್ಟ ಕಾಲದಲ್ಲಿ ಇನ್ನೊಂದು ಚಾಲೆಂಜ್. ಇದನ್ನು ಅಂಥ ಗಂಡೆದ ಇದ್ದ ವಾರ್ತಾಭಾರತಿಯವರು ಮಾತ್ರ ಪ್ರಕಟಿಸುವುದು, ಆಯ್ತಲ್ಲ. ಇದನ್ನು ಓದಿದವರು ಎಷ್ಟೋ ಜನ ನನಗೆ ಗಲ್ಫಿನಿಂದ ಮತ್ತು ಬೇರೆ ಕಡೆಯಿಂದ ಇದರಿಂದ ನನಗೆ ಒಳ್ಳೆಯ ಮನಸ್ಸಿನವರು ಹೇಳ್ತಾರೆ, ಇಂಥ ಕಾಲದಲ್ಲಿ ಇಂಥ ಒಂದು ಎನ್ಲೈಟ್ನಿಂಗ್ ದ ಪೀಪಲ್ ಈಸ್ ಎ ಮಸ್ಟ್ ಅಂಥೇಳಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತೇಳಿ ಇವತ್ತಿನ ಮೇನ್ ಸ್ಪೀಕರ್ ಅವರ ಜವಾಬ್ದಾರಿಯನ್ನು ನಾನು ನಮ್ಮ ಮೋರಲ್ಲಿ ಇವರಿಗೆ, ನನ್ನ ಮಿತ್ರರಾದ ಫಾದರ್ ಡೆನ್ಸಿಲ್ನವರಿಗೆ ಕೊಟ್ಟಿದ್ದೇನೆ. ಇದರಲ್ಲಿ ನಾನು ಇಂಥ ಒಂದು ನನಗೆ ಒಂದು ಸಂದರ್ಭಕ್ಕೆ ಈ ಪುಸ್ತಕವನ್ನು ನಾನು ಹೇಳಿದ್ದಕ್ಕೆ ಅವರು ಒಪ್ಪಿಕೊಂಡು, ಮೈಕಲ್ ನೀವು ಮಾಡೋದಾದರೆ, ನಾನು ಇಟ್ ಈಸ್ ಮೈ ಪ್ರಿವಿಲೇಜ್ ಟು ಪ್ರಿಂಟ್ ದಿಸ್ ಬುಕ್, ಬಟ್ ವಿತ್ ದ ಹೆಲ್ಪ್ ಆಫ್ ವಾರ್ತಾಭಾರತಿ ಮತ್ತು ನನ್ನ ಆತ್ಮೀಯ ಮಿತ್ರರಾದ HMನವ್ರು ಹೇಳಿದರು, ಕೋಆರ್ಡಿನೇಷನ್ ಮಾಡಿದಿರಿ, ಸುಂದರ ಪುಸ್ತಕವನ್ನು ತಂದಿದ್ದೀರಿ, ಓದಿದೆ ಕೂಡ ಕೆಲವು ಆರ್ಟಿಕಲ್ ಸೆಕೆಂಡ್ ಟೈಮ್. ನಾನು ಹೇಳುವುದೇನಂತ ಹೇಳಿದರೆ, ನನಗೆ ಇವತ್ತೊಂದು ಸುದಿನ. ಯಾಕೆಂತ ಹೇಳಿದರೆ ಬಾಲಸುಬ್ರಹ್ಮಣ್ಯನವರಿಗೆ ಒಂದು ಅಂಕಣಕ್ಕೋಸ್ಕರ ನಾವು ಇಷ್ಟು ಅಪ್ರಿಷಿಯೇಷನ್ ಕೊಡುವಾಗ, ಥ್ಯಾಂಕ್ಸ್ ಆ್ಯಂಡ್ ಅವರ್ ಗ್ರ್ಯಾಟಿಟ್ಯೂಡ್ ಎಕ್ಸ್ಪೆಕ್ಟ್ ಮಾಡುವಾಗ, ಆ ಸಮುದ್ರದಲ್ಲಿ ಕೆಲವು ಡ್ರಾಪ್ಸು ಬಾಲಸುಬ್ರಹ್ಮಣ್ಯನವರದ್ದು. ಇಂಥ ವಾರ್ತಾಭಾರತಿ ಅಂತ ದೊಡ್ಡ ಸಮುದ್ರವನ್ನು ನಡೆಸಿಕೊಂಡ ವಾರ್ತಾಭಾರತಿಯ ಮತ್ತು ಅಬ್ದುಲ್ ಸಲಾಂ ಮತ್ತು ನಿಮ್ಮ ಎಲ್ಲ ಇವರಿಗೆ ನಮ್ಮ ಎಲ್ಲ ದೊಡ್ಡ ನಮಸ್ಕಾರ. ಅವರ್ ಹಾರ್ಟ್ ಫೆಲ್ಟ್ ಗ್ರ್ಯಾಟಿಟ್ಯೂಡ್, appreciation and thanks for daring and presenting the actual reality of present situation, challenging the forces which are not in favor or not in the right direction or not in respecting the constitution sometimes, and also giving the actual facts. ಇಂಥ ಒಳ್ಳೆಯ ಕೆಲಸವನ್ನು ಮುಂದರಿಸ್ತಾ ಹೋಗಿ, ನೀವು 22 ವರ್ಷದಲ್ಲಿ ನಿಮಗೆ ಸಹಕಾರ ಕೊಟ್ಟವರು ಮತ್ತು ದೇವರ ದಯೆ ಮತ್ತು ಅಂಥ ಒಂದು ಒಡಿಕಾಲು ಧೈರ್ಯ ಮತ್ತು ರಿಸೋರ್ಸಸ್, ಜನರ ಸಹಕಾರ ಮತ್ತು ಸಹಾಯ ಯಾವಾಗಲೂ ನಿಮ್ಮ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಮತ್ತು ಇಂಥ ಒಂದು ನನಗೆ ಸಂದರ್ಭವನ್ನು ಕೊಟ್ಟಕ್ಕಾಗಿ, ಯಾವುದು ಈ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಕೊಟ್ಟ ಒಂದು ಸಂದರ್ಭ ಕೊಟ್ಟದ್ದಕ್ಕಾಗಿ, ಮತ್ತು ಇಂಥ ಸುಂದರ ಒಂದು ಫಂಕ್ಷನನ್ನು ಅರೇಂಜ್ ಮಾಡಿದ್ದಕ್ಕೋಸ್ಕರವಾಗಿ ನಿಮಗೆ ಎಲ್ಲರಿಗೂ
ಥ್ಯಾಂಕ್ಸ್ ಹೇಳುತ್ತಾ ಆ್ಯಂಡ್ ವಿಶಿಂಗ್ ಆಲ್ ದ ಸಕ್ಸಸ್ ಫಾರ್ ದ ಫ್ಯೂಚರ್ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಮೊದಲನೇದಾಗಿ ನಮ್ಮ ಮಿತ್ರರಾದ ಬಾಲಸುಬ್ರಹ್ಮಣ್ಯರವರಿಗೆ ಹಾರ್ದಿಕ ಅಭಿನಂದನೆಗಳು. ಇವತ್ತು ಈ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ಇಷ್ಟು ಕೃತಿಗಳನ್ನು ಅವರು ಇಷ್ಟು ವರ್ಷಗಳಿಂದ ಬರೆದು ನಮಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಪಬ್ಲಿಷ್ ಮಾಡಿದ್ದೀರಿ. ದೇ ಹ್ಯಾವ್ ರಿಯಲಿ ಹೆಲ್ಪ್ ಪೀಪಲ್ ಟು ಥಿಂಕ್ ಆ್ಯಂಡ್ ರಿಫ್ಲೆಕ್ಟ್ ಆನ್ ದ ಸಿಚುವೇಶನ್ ಅರೌಂಡ್. It is not just a celebration of a collection of articles, but a moment to recognize the profound impact of thoughtful, courageous, and insightful writings by Mr. Sri Balasubramanya. He is not just a writer, he has been a voice for truth, a champion of justice, and a persistent advocate for freedom. Through his articles in Vatabharati, he has brought to light issues that many shy away from addressing, whether delving into nuances of freedom, questioning systematic injustices which are going on around us, and critically analyzing the political landscape and how people try to divide us communally. And he has been writing these articles. At the same time, we have Michael D'Souza. So also let us also take a few moments to applaud Mr. D'Souza for sponsoring the collection of articles. This gesture reflects a deep recognition of the power of written word, the importance of ensuring that impactful voices are amplified. In India too, the media has played pivotal role in exposing corruption and injustice and communal divide which has been happening especially in place like Mangalore. We have seen, unfortunately, I'm in Bangalore, I don't see much of that, but in this area we have seen the communal divide. And thank you very much for coming here for this occasion and supporting all of us, and especially Varta Bharati for going out of your way to see that justice is meted and proper information is given and critically analyze the situation around us. ನಿಜದ ಸೂಜಿಮನೆ ಎನ್ನುವಂಥದ್ದು ಎಲ್ಲಿಂದ ಬಂತು ಆ ಟೈಟಲ್, ಅದರ ಬಗ್ಗೆ ಆಲೋಚನೆ ಮಾಡುವಾಗ ನಾನು ಮತ್ತು ಬಶೀರ್ ಭಾಯ್ ಒಂದು ಸಲ ಆಲೋಚನೆ ಮಾಡುವಾಗ ಹೀಗೆ ಮಾತಾಡಿದ್ದು ಕೂಡ ಉಂಟು. ನಾವು ಅಡಿಗರು ಅಂತ ಹೇಳಿದ್ರೆ KPP ಅವರಿಗೆ ಪಂಚಪ್ರಾಣ, ಅವರ ಒಂದು ಪ್ರಾರ್ಥನೆ ಅನ್ನುವಂಥ ಒಂದು ಪದ್ಯ ಅಥವಾ ಕವಿತೆ ಇದೆ. ಅದರಲ್ಲಿ ಅವರು ಬರೀತಾರೆ, ಉಳ್ಳಾಗಡ್ಡೆ ತಿಂದು ಕೊರಳೆಲ್ಲ ಕಸ್ತೂರಿಯಾಗುವುದರ ಭ್ರಮೆಯ ಕಳೆ, ದೊಡ್ಡ ದೊಡ್ಡ ಮಾತು ಬಲವನ್ನು ಹಿಗ್ಗಿಸುವಾಗೆಲ್ಲ ತಾಗಿಸು ನಿಜದ ಸೂಜಿ ಮನೆ ಅಂತೇಳಿ ಅವರ ಪ್ರಾರ್ಥನೆ ಎನ್ನುವಂಥ ಆ ಹಾಡಿನಲ್ಲಿ ಬರೀತಾ ಇದ್ದಾರೆ. ಅದರ ಬಗ್ಗೆ ಇನ್ನೊಂದು ಸ್ವಾರಸ್ಯಕರವಾದ ಸಂಗತಿ ಉಂಟು. ನಮ್ಮ ಹಿರಿಯರಾದ ಶಿವಸುಂದರ್ ಅವರಿಗೆ ಗೊತ್ತಿರ್ಬೋದು. ಅಡಿಗರು ಆ ಕವನವನ್ನು ಬರೆದಾಗ ಆ ಕವಿತೆಯ ತುಂಬ ಅಶ್ಲೀಲವಾದಂಥ ರೂಪಕಗಳು ಅಥವಾ ಉಪಮೆಗಳು ಇದೆ ಅಂಥೇಳಿ ನಿಜಲಿಂಗಪ್ಪನವರಿಗೆ ದೂರ ಹೋಯ್ತಂತೆ. ನಿಜಲಿಂಗಪ್ಪನವರಿಗೆ ದೂರ ಹೋದಾಗ ಕಚೇರಿಯಿಂದ ಒಂದು ಪತ್ರ ಅಡಿಗರಿಗೆ ಬಂತು. ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ದ ಚೀಫ್ ಮಿನಿಸ್ಟರ್ ಎಟ್ ಹಿಸ್ ಕನ್ವೀನಿಯನ್ಸ್ ಅಂತೇಳಿ. ಅವರಿಗೆ ಯಾವಾಗ ಕನ್ವೀನಿಯನ್ಸ್ ಉಂಟು ಚೀಫ್ ಮಿನಿಸ್ಟರ್ಗೆ ಆಗ ನೀವು ಬಂದು ಅವರನ್ನು ಭೇಟಿ ಆಗ್ಬೋದು ಅಂತೇಳಿ. ಅದಕ್ಕೆ ಅಡಿಗರು ಉತ್ತರ ಬರೆದರಂತೆ, ಅವರಿಗೆ ಕನ್ವೀನಿಯನ್ಸ್ ಇರುವಾಗ ಯಾಕೆ, ನನಗೆ ಕನ್ವೀನಿಯನ್ಸ್ ಇರುವಾಗ ನಾನು ಭೇಟಿ ಆಗ್ಬೋದಲ್ಲ ಅಂತೇಳಿ. ಆಮೇಲೆ ಅವರದ್ದು ಭೇಟಿ ಆಗಿರಲಿಲ್ಲ. ಹಾಗೆ ಆ ವಿಷಯ ಅಲ್ಲಿಗೆ ಮುಗಿದು ಹೋಯಿತು. ಆದರೆ ಸೂಜಿ ಈಗ ಇಲ್ಲಿ ಇನ್ನೊಂದು ಭಾಳ ಸೋಜಿಗದ ಸಂಗತಿ ಅಂತ ಹೇಳಿದ್ರೆ, ಬಹುಶಃ ಕಂಜರಪಣೆಯವರ ಈ ನಿಜದ ಸೂಜಿ ಮನೆಯ ಬಗ್ಗೆ ಸಿದ್ದರಾಮಯ್ಯನವರಿಗೆ ಕಂಪ್ಲೇಂಟ್ ಹೋಗಲಿಕ್ಕಿಲ್ಲ. ಯಾಕಂತೇಳಿದರೆ ಹೋದರೂ ಅವರ ಮೂಲಕವೇ ಮೊದಲ ಪುಸ್ತಕವನ್ನು ಬಿಡುಗಡೆ ಮಾಡಿ ಇವರು ಸೆಟ್ಟಿಂಗ್ ಮಾಡಿಟ್ಟು ಅಂತೇಳಿ ಅಂದಾಜು ಮಾಡಿಕೊಳ್ಳಬಹುದೇ. ಸೊ ನಿಜದ ಸೂಜಿ ಮನೆ, ಆ ಸೂಜಿ ಮನೆಯ ರೂಪಕ, ಅದರಲ್ಲಿ ಬರೀ ಸೂಜಿಗಳಿರ್ತವೆ. ಕೆಲವೊಂದು ಸಲ ಬರೀ ಸೂಜಿ ನೀಡಲ್ ಎನ್ನುವಂಥದ್ದು ಇರ್ತದೆ. ಅದು ಬಲೂನಿಗೆ ತಾಗಿದ ಕೂಡಲೇ ಬಲೂನು ಹೊಡೆದು ಹೋಗ್ತದೆ. ಇನ್ನೊಂದು ಸೂಜಿ ಇರ್ತದೆ, ಅದಕ್ಕೆ ದಾರ ಕೂಡ ಇರ್ತದೆ, ಅದು ಹೊಲಿಗೆಯನ್ನು ಮಾಡ್ತದೆ, ಅದು ಬೆಸೆಯುತ್ತಾ ಹೋಗ್ತದೆ ಎಲ್ಲೆಲ್ಲ. ಇನ್ನೊಂದು ಸೂಜಿ ಇದೆ, ಅದು ಚುಚ್ಚುಮದ್ದು ಇದೆ, ಚುಚ್ಚುಮದ್ದು, ಅದರಿಂದ ಇಂಜೆಕ್ಷನ್, ಅದರಿಂದ ರೋಗ ಎಲ್ಲ ಗುಣ ಆಗ್ತದೆ, ಶಮನ ಆಗ್ತದೆ. ಮೈಸೂರಿನಲ್ಲಿ ಯಾವುದೋ ಒಂದು ಸಾಹಿತ್ಯ ಪತ್ರಿಕೆಯನ್ನು ಬಿಡುಗಡೆ ಮಾಡ್ತಾ ಇರುವಾಗ ಯಾವ ರಾಮದಾಸ್ ಇರಬೇಕು, ಅವ್ರು ಹೇಳಿದ್ದಾರಂತೆ, ಸರಿಯಾಗಿ ನೆನಪಿಲ್ಲ ನನಗೆ. ಅವರು
ಜಡಗಟ್ಟಿದ ಸಮಾಜಕ್ಕೆ ಚುಚ್ಚುಮದ್ದು ಔಷಧಿ ಅಲ್ಲ, ಅದಕ್ಕೆ ಶಾಕ್ ಟ್ರೀಟ್ಮೆಂಟ್ ಕೊಡಬೇಕು ಅಂತೇಳಿ. ಇದು ಇನ್ನೂ ಅದರ ಮೇಲಿನ ಲೆವೆಲ್ನಂಥ ಸೂಜಿ. ಅಂಕಣ ಬರಹಗಳಿಗೆ ಇದಕ್ಕೆ HSR, ಎಲ್ಲ ವಕೀಲರದ್ದೆಲ್ಲ ಅದೇ 3 ಅಕ್ಷರಗಳನ್ನೇ ಬರೆಯೋದು, ಅದನ್ನು ನಾನು ಕೂಡ ಹಾಗೆ ಹೇಳಿಬಿಡ್ತೇನೆ. HS ರಾಘವೇಂದ್ರ ರಾಯರ್ ಅವರು ಭಾಳ ಸುಂದರವಾದ ಒಂದು ಮುನ್ನುಡಿಯನ್ನು ಅವರು ಬರೆದಿದ್ದಾರೆ. ಅದರಲ್ಲಿ ಅವರು ಒಂದು ವಾಕ್ಯವನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಅಂಕಣ ಬರಹಗಳನ್ನು ನಾನು ಯಾವತ್ತೂ ವಿಷದ ಹಾಗೆ ದೂರ ಇಟ್ಟವನು ಅಂತೇಳಿ. ಅವರು ಅಂಕಣ ಬರಹಗಳನ್ನು ಬರೆಯದೇ ಇರುವ ಕಾರಣಕ್ಕಾಗಿ ಅದು ಅವರಿಗೆ ವಿಷವೋ, ಅಥವಾ ಅವರು ಅಂಕಣ ಬರಹಗಳನ್ನು ಓದದೇ ಇರುವುದ ಕಾರಣಕ್ಕಾಗಿ ವಿಷವೋ ಎನ್ನುವಂಥದ್ದು ಬೇರೆ ಆಲೋಚನೆ ಮಾಡಬೇಕನ್ನೋದು ವಿಷಯ. ಸನ್ಮಾನ್ಯ ಹೆನ್ರಿ ಅವರು ನನ್ನ ಕೃತಿಯ ಬಗ್ಗೆ ಮಾತಾಡಿದರು. ಇನ್ನೊಬ್ಬರು ನನ್ನ ಕೃತಿಯ ಬಗ್ಗೆ ಮಾತನಾಡಿದ ಮೇಲೆ ನಾನು ಮಾತಾಡೋದೇನಿಲ್ಲ, ಎತ್ತ ತಾಯಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ. ಮತ್ತು ನನ್ನ ಬಗ್ಗೆ ನಾನು ಸಮರ್ಥಿಸಿಕೊಳ್ಳುವುದು ಕೂಡ ತಪ್ಪಾಗ್ತದೆ. ಯಾವುದೇ ರೀತಿಯಲ್ಲಿ ನಾವು ಬರೆದದ್ದು ಸರಿಯೋ ತಪ್ಪೋ ಅನ್ನೋದು, ಮತ್ತು ಅದು ಎಷ್ಟು ಸಮಯ ಉಳಿತದೆಯೋ ಅನ್ನೋದು ಕೂಡ ಅದು ಕಾಲ ಹೇಳಬೇಕು ವಿನಃ ನಾವೇನು ಹೇಳಲಿಕ್ಕಾಗೋದಿಲ್ಲ. ಇದು ನಿರಂತರ ಕಾವ್ಯ, ಇದು ಸಾರ್ವಕಾಲಿಕವಾದ ಕಾವ್ಯ, ಇದು ಓದಲೇಬೇಕಾದ ಸಾಹಿತ್ಯ ಅಂತ ಇವತ್ತು ಎಲ್ಲ ಬಿಡುಗಡೆ ಸಮಾರಂಭದಲ್ಲಿ ಭಾಷಣ ಮಾಡೋದು ಕೇಳಿದ್ದೇನೆ. ನಾನು ಓದಲೇಬೇಕಾದ ಕೃತಿ ಅಂತ ಯಾವುದೂ ಇಲ್ಲ. ನಾನು ಜಗತ್ತಿನ ಎಲ್ಲ ಕೃತಿಗಳನ್ನು ನಾನು ಓದಿಲ್ಲ, ಓದೋ ಇಷ್ಟವೂ ಇಲ್ಲ. ನನ್ನ ಕೈಗೆ ಸಿಕ್ಕಿದ್ರಲ್ಲಿ ಒಳ್ಳೆಯದು ಅನ್ನಿಸಿ ಆರಂಭದಲ್ಲಿ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಪೇಜ್ ಅಂತ ಉಂಟಲ್ಲ, ಹಾಗೆ ಮುಖಪಟವನ್ನು ನೋಡಿ ಯಾವುದೇ ಪುಸ್ತಕದ ಬಗ್ಗೆ ತೀರ್ಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಉದ್ಘಾಟನಾ ಸಮಾರಂಭಗಳಲ್ಲಿ, ಬಿಡುಗಡೆ ಸಮಾರಂಭಗಳಲ್ಲಿ, ಪರಿಚಯ ಸಂವಾದ ಕಾರ್ಯಕ್ರಮಗಳಲ್ಲಿ ಯಾರಾದರೂ ಹೇಳಿದ್ದನ್ನು ಸ್ವಲ್ಪ ಸಂಶಯ ಇಟ್ಟುಕೊಂಡೇ ಓದಬೇಕು, ಯಾರೇ ಇರಲಿ. ಬೆಂಗಳೂರಿನ ಸಾಹಿತ್ಯ ಸಮಾರಂಭಗಳಂತೂ ನನಗೆ ಆಲ್ಮೋಸ್ಟ್ ಒಂಥರ ಕ್ರೈಮ್ ರಿಪೋರ್ಟ್ನ ಹಾಗೆ ಕಾಣ್ತದೆ. ಅಲ್ಲಿ ಹೇಳೋದು ಇದು ಎಲ್ಲರೂ ಓದಬೇಕಾದ್ದು, ಸಾರ್ವಕಾಲಿಕವಾದ ಸತ್ಯವನ್ನು ಹೇಳಿದ್ದಾರೆ, ಅನನ್ಯವನ್ನು ಹೇಳಿದ್ದಾರೆ, ಇಂಥದ್ದೆಲ್ಲ ಬರೆಯೋದು. ಮತ್ತೀಗ ಹೊಸ ಧಾಟಿ ಹೇಗಿದೆ ಅಂದರೆ, ಈ ಪುಸ್ತಕವನ್ನು ದಯವಿಟ್ಟು ಕೊಂಡು ಓದಿ ಅಂತ ಲೇಖಕರೇ ಫೇಸ್ಬುಕ್ಕಿನಲ್ಲಿ ಹಾಕೋದು. ಇದೆಲ್ಲ ನೋಡಿದಾಗ ನನಗೆ ಅಯ್ಯೋ ನಾವು ಎಲ್ಲಿದ್ದೇವಪ್ಪ ಅಂತ ಗೊತ್ತಾಗಿಲ್ಲ. ಹಿಂದೆ ಗಳಗನಾಥರು ಅವರೇ ಪ್ರಕಟ ಮಾಡಿದಂಥ ಪುಸ್ತಕ, ಅದನ್ನು ಮನೆ ಮನೆ ಹೋಗಿ ಮಾಡ್ತಾಯಿದ್ದಾರಂತೆ. ಅವರೇ ಹಣ ಹಾಕಿ, ಅವ್ರಿಗೆ ಜೀವನಕ್ಕೆ ಏನೂ ಇಲ್ಲದೇ ಇದ್ದಾಗ ಅವರು ಮಾಡ್ತಾಯಿದ್ದಾರಂತೆ. ಹಿಂದೆ ಪತ್ರಕರ್ತರು ಕೂಡ ಸನ್ಯಾಸಿಗಳ ಹಾಗೆ ಬದುಕುತ್ತಿದ್ದರು, ಕುದುರೆಯ ಹಾಗೆ ಶ್ರಮ ಪಡ್ತಿದ್ದರು. ಇವತ್ತು ಆ ಕಾಲ ಎಲ್ಲ ಹೋಗಿದೆ. ಕೆಲವು ಪತ್ರಕರ್ತರು ಮಾತ್ರ ಶಿವಸುಂದರ್ ಅವರ ಹಾಗೆ ಸೈಕಲ್ನಲ್ಲಿ ಹೋಗ್ಬೋದು. ಅದರಿಂದ ಅಂಥ ಸಿಚುವೇಶನ್ ಅಲ್ಲ ಇವತ್ತು. ನಾನಾಗ ಸನ್ಮಾನ್ಯರ ಹತ್ರ ಮಾತಾಡ್ತಾ ಹೇಳಿದೆ, ಈ ದೇಶಕ್ಕೆ ನವಿಲಲ್ಲ ರಾಷ್ಟ್ರಪಕ್ಷಿ, ಉಷ್ಟ್ರಪಕ್ಷಿ ರಾಷ್ಟ್ರಪಕ್ಷಿ ಆಗೋದು ಒಳ್ಳೆಯದು. ಯಾಕೆಂದರೆ ಎಲ್ಲರೂ ನಮ್ಮ ಭಾಳ ದೊಡ್ಡ ಕಲಾವಿದರು, ಸಾಹಿತಿಗಳು ಅನಿಸಿಕೊಂಡವರು, ಕೆಲವು ಎಕ್ಸೆಪ್ಷನ್ಸ್ ಇರ್ತವೆ. ಪ್ರಕಾಶ್ ರೈ ಅಂತವರು ಅಥವಾ ರಾಜೀವ್ ಸರ್ದೇಸಾಯಿ, ಕೆಲವು ಜರ್ನಲಿಸ್ಟನ್ನು ಬಿಟ್ಟು ಉಳಿದವರಲ್ಲಿ ಏನು ಮಾಡಿದ್ದಾರೆ, ತಮ್ಮ ಸುತ್ತ ಒಂದಷ್ಟು ಮರಳನ್ನು ಹಾಕಿಕೊಂಡು ಇಲ್ಲ ಏನಂತಿಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋದು, ಅಥವಾ ತಾವು ಮಾಡ್ತಾ ಇರುವಂಥ ಮೋಸ ಇನ್ನೊಬ್ಬರಿಗೆ ಗೊತ್ತಾಗ್ತದೆ ಅನ್ನೋ ಕಾರಣಕ್ಕೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯೋದು, ಇಂಥದ್ದು ಮಾಡುವವರು ಭಾಳಷ್ಟು ಜನ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ನಾವು ಕೆಲವು ಜನ ಆದರೂ ನಮಗೇನನ್ನಿಸುತ್ತೋ ಅದನ್ನು ಮಾಡಲೇಬೇಕು. ನನಗೆ ಕಳೆದ 2016ರಿಂದ ಜನವರಿ 15ಕ್ಕೆ ಇರಬೇಕು ನನ್ನ ಮೊದಲ ಅಂಕಣ ಬಂದದ್ದು. ಅಲ್ಲಿಂದ ಇಲ್ಲಿವರೆಗೆ ಒಂದು 4-5 ಇಶ್ಯೂಗಳಲ್ಲಿ ಬರೀಲಿಕ್ಕೆ ಆಗಲಿಲ್ಲ. ಅದನ್ನು ನಮ್ಮ ಇಲ್ಲೆಲ್ಲ ಕಲ್ಮಾಡಿಯವರು ಇದ್ದರೆ ಕ್ಷಮಿಸಬೇಕು, ಅವ್ರಿಗೆ ಹೇಳ್ತಿದ್ದೆ ಏನಾದರೂ ಒಂದಕ್ಕೆ ಬಂದು ಏರ್ಪಾಡು ಮಾಡಿಪ್ಪ ಅಂತ ಹೇಳಿದಾಗ ಅವರು ಮಾಡ್ತಾಯಿದ್ರು. ಅದು ನನಗೆ ತೋರಿಸಿದಂಥ ರಿಯಾಯಿತಿ. ಅದಲ್ಲದಿದ್ದರೆ 2-3 ವರ್ಷದಿಂದ ನಾನು ಹೇಳ್ತೇನೆ, ಈ ಅಂಕಣ ನಿಲ್ಲಿಸ್ತೇನೆ ಸಾಕು, ಎಷ್ಟು ಒಬ್ಬನೇ ಬರೆದು ಅದು ಒಂಥರ ಚರ್ವಿತ ಚರವಣ ಆಗಬಾರ್ದು ಜನಕ್ಕೆ ಅಂತ ಹೇಳಿದ್ರು. ನಮ್ಮ ಬಶೀರ್ ಅವರು ಮಾತ್ರ ನನಗೆ ಗೊತ್ತಿಲ್ಲ ಅದು ಎಲ್ಲರ ಅಭಿಪ್ರಾಯದ ಅವರು ಒಬ್ಬರದ್ದು ಅಂತ, ಇಲ್ಲ ಸರ್ ನಿಮಗೆ ಒಳ್ಳೆ TRP ರೇಟ್ ಉಂಟು ಬರೀರಿ ಅಂತ ನನಗೆ ಪ್ರೋತ್ಸಾಹಿಸಿದರು. ಹಾಗಾಗಿ ಅದನ್ನು ಬರಿತಾ ಇದ್ದೇನೆ. ಮತ್ತು ಇನ್ನೊಂದು ಅಂದರೆ ನಮ್ಮ ಮೈಕೇಲ್ ಅವರು ಒಂದು ಮಾತು ಹೇಳಿದರು, ಆಗ ಯಾವುದೋ ಒಂದು ಪತ್ರಿಕೆಗೆ ಒಂದು ಜಾಹೀರಾತು ಕೊಟ್ಟ ಕೂಡಲೇ ರೆಗ್ಯುಲರ್ ಕೊಡ್ತಾ ಇದ್ದಂಥ ಪತ್ರಿಕೆಯವರು ಹೀಗೆ ಕೊಡದೇ ಇದ್ದದಕ್ಕೆ ಸಿಟ್ಟು ಮಾಡಿದರು ಅಂತ. ನಮಗೆ ಹಾಗಾದರೆ ಇನ್ನೂ ನಿಮ್ಮ ಯಾವ ಅಡ್ವರ್ಟೈಸ್ಮೆಂಟ್ ನಾವು ಹಾಕೋದಿಲ್ಲ ಅಂತ ಹೇಳಿದ್ರು. ಹಾಗೆ ನನಗೆ 1-2 ಪತ್ರಿಕೆಗಳು ಹೇಳಿದ್ದಾರೆ, ನೀವು ವಾರ್ತಾಭಾರತಿಗೆ ಬರೀತೀರಲ್ಲ, ಅದರಲ್ಲೂ ಇನ್ನೂ ವಿಶೇಷವಾಗಿ ವಾರ್ತಾಭಾರತಿ ಅಂತಲೂ ಹೇಳಲಿಲ್ಲ, ಒಬ್ಬರದ್ದು ಭಾಳ ಕೆಟ್ಟದಾಗಿ ಮಾತಾಡಿ, ನಾನು ಇದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ, ಆ ಮುಸ್ಲಿಮರ ಪತ್ರಿಕೆಗೆ ನೀವು ಬರೀತೀರಲ್ಲ, ನಿಮ್ಮದನ್ನು ನಾವು ಹಾಕೋದಿಲ್ಲ ಅಂತ ಹೇಳಿದರು. ಸಂತೋಷ ಅಂತ. ನನಗಿನ್ನು ಯಾರು ಕೂಡ ಇನ್ನು ಹೊಸದಾಗಿ ನನಗೆ ತಲೆ ಕೂದಲಿಗೆ ಡೈ ಮಾಡಿ ನನ್ನನ್ನು ತರುಣರನ್ನಾಗಿ ಮಾಡುವ ಅಗತ್ಯ ಇಲ್ಲ. ನನ್ನ ಪ್ರಾಯ ನಾನು ತಲುಪಿದ್ದೇನೆ. ಈ ಹಂತದಲ್ಲಿ ನನಗೆ ಏನಾಗಬೇಕೋ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾನೆ. ನಿಮ್ಮ ಗೌರವ ಉಳಿಸ್ಲಿಕ್ಕೆ ಅಥವಾ ನಿಮ್ಮ ಜಾಯಮಾನಕ್ಕೆ ಹೊಂದುವ ರೀತಿಯಲ್ಲಿ ಬದುಕೋದಕ್ಕೆ ನನ್ನಿಂದ ಆಗೋದಿಲ್ಲ. ನಾವಿಲ್ಲಿ ಇರುವಷ್ಟು ಸಮಯ ಏನಾದರೂ ಒಂದು ಮಾಡಿದೆ ಅಂತ, ಒಂದು ಎರೆಹುಳಾದರೂ ಕೆಸರಿನಲ್ಲಿ ಹೋದರೆ ಅದರ ಗುರುತು ಇರ್ತದೆ ಅಲ್ಲಿ. ನಾವು ಹೋಗಿ ಗುರುತಿರೋದಕ್ಕೆ ನಾವು ಬರ್ತ್ ಅಥವಾ ಡೆತ್ ಸರ್ಟಿಫಿಕೇಟೇ ನೋಡಬೇಕಾದ ಸ್ಥಿತಿ ಬರ್ತದೆ ಇವತ್ತು. 100ಕ್ಕೆ 90 ಭಾರತೀಯರ ಗುರುತು, ಆ ಉಳಿಕೆ 10% ಅದು ಉಳಿತದೆ. ಅಂಥದ್ದಾಗೋದು ಬೇಡ. ನಾವು ಸ್ವಲ್ಪ
ಚೆನ್ನಾಗಿ ಬದುಕೋಣ ಅಂತ ಹೇಳ್ತಾ ನನಗೆ ಈ ಬರವಣಿಗೆಗೆ ಪ್ರೋತ್ಸಾಹ ಕೊಟ್ಟ ಎಲ್ಲರಿಗೂ